హాయ్ ఫ్రెండ్స్, అందరికీ నమస్కారం. వెల్కమ్ టు జిఎస్జే కన్నడ. నేను ఇప్పుడు మన హిందూపురం రైల్వే స్టేషన్లో ఉన్నాను. ఇక్కడి నుంచి ಬೆಂಗಳೂರಿಗೆ వెళ్తున్నాను. ನಮಸ್ಕಾರ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಕಾಮೆಂಟ್ ಮಾಡಿ ತಿಳಿಸಿ. ನಾನಿವತ್ತು ಹಿಂದೂಪುರ ರೈಲ್ವೆ ಸ್ಟೇಷನಲ್ಲಿದ್ದೀನಿ. ಇಲ್ಲಿಂದ ಬೆಂಗಳೂರಿಗೆ ಹೋಗ್ತಿದ್ದೀನಿ. ಹಿಂದೂಪುರ ರೈಲ್ವೆ ಸ್ಟೇಷನಲ್ಲಿ ಬಂದಿದ ತಕ್ಷಣ ರೈಟ್ ಸೈಡ್ಗೆ ಅನ್ರಿಸರ್ವ್ ಟಿಕೆಟ್ ಕೌಂಟ್ರ್ ಇದೆ. ಸೀದಾ ಬಂದರೆ ಪ್ಲ್ಯಾಟ್ಫಾರ್ಮ್ 1ಕ್ಕೆ ಎಂಟ್ರಿ ಆಗ್ತಿದ್ದೀನಿ. ನಾನು ಹೋಗ್ತಿರೋ ಟ್ರೈನ್ ನಂಬರ್ ಬಂದುಬಿಟ್ಟು 11013 ಕುರ್ಲಾ ಎಕ್ಸ್ಪ್ರೆಸ್. ಮುಂಬೈ LTT ಇಂದ ಕೊಯಂಬತ್ತೂರ್ಗೆ ಹೋಗೋ ಕುರ್ಲಾ ಎಕ್ಸ್ಪ್ರೆಸ್ಸು 5 ಗಂಟೆಗೆ ಹಿಂದೂಪುರಕ್ಕೆ ಬರುತ್ತೆ. ಇಲ್ಲಿಂದ ಬೆಂಗಳೂರಿಗೆ ಹೋಗ್ತಿದ್ದೀನಿ. ಪ್ಲ್ಯಾಟ್ಫಾರ್ಮ್ ನಂಬರ್ 3ಕ್ಕೆ ಬರುತ್ತೆ ನಮ್ಮ ಟ್ರೈನು. ಬನ್ನಿ ಹೋಗೋಣ. ಪ್ಲ್ಯಾಟ್ಫಾರ್ಮ್ ನಂಬರ್ 3 ಹಿಂದೂಪುರ ರೈಲ್ವೆ ಸ್ಟೇಷನ್. ಟೋಟಲ್ 4 ಪ್ಲ್ಯಾಟ್ಫಾರ್ಮ್ ಬರುತ್ತೆ ಹಿಂದೂಪುರ ರೈಲ್ವೆ ಸ್ಟೇಷನ್. SWR ಝೋನಲ್ಲಿ బెంగళూరు డివిజనల్ బರುತ್ತೆ ఈ రైల్వే స్టేషన్. ఫ్రెండ్స్, మన బాలయ్య గారి అడ్డ మన హిందూపురం ఇంకా ఎంతమంది చూస్తున్నారో ఆయన కామెంట్ చేయండి. అలాగే ఐఎమ్ ఫ్రమ్ హిందూపూర్ అని కామెంట్ చేయండి. ಬಂತು ನೋಡಿ ನಮ್ಮ ಟ್ರೈನು 11013 ಮುಂಬೈ LTT ಟು ಕೊಯಂಬತ್ತೂರ್ಗೆ ಹೋಗೋ ಈ ಟ್ರೈನು. ಇದೇ ಟ್ರೈನಲ್ಲಿ ಬೆಂಗಳೂರವರೆಗೂ ನಮ್ಮ ಪಯಣ ಇರುತ್ತೆ. ಆ್ಯಪ್ 7. ಫ್ರೆಂಡ್ಸ್, ಲಾಸ್ಟ್ ವೀಡಿಯೋ ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ. ಬೀದರಿಂದ ನಮ್ಮ ಕಲಬುರ್ಗಿಗೆ ಬಂದಿರೋ ವೀಡಿಯೋ. ಸೊ ರ್ಯಾಂಡಮಲ್ಲಿ ಆಗ್ತಿದ್ದೀನಿ, ಒಂದು ಲೈನ್ ಪ್ರಕಾರ ಆಗ್ತಿಲ್ಲ. ನಾನು ರ್ಯಾಂಡಮ್ ಆಗಿ ವೀಡಿಯೋಸ್ ಬರ್ತಿದ್ದೀನಿ ನಿಮಗೆ. ತುಂಬ ಲಾಂಗ್ ಜರ್ನೀಸ್ ಎಲ್ಲ ವೀಡಿಯೋ ಮಾಡಿದ್ದೀನಿ. ನಾನು ಎಲ್ಲೆಲ್ಲಿ ಮಾಡಿದ್ದೀನಿ, ಯಾವ್ಯಾವ ಊರಿಗೆ ಹೋಗಿದ್ದೆ, ಯಾವ್ಯಾವ ಊರಿಂದ ಮಾಡಿದ್ದೀನಿ. ಸೊ ನೆಕ್ಸ್ಟ್ ವೀಡಿಯೋ ನಾನು ಯಾವ್ದು ಮಾಡ್ತೀನಿ ಇವೆಲ್ಲ ಮಾಹಿತಿ ನಾನು ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡ್ತಿರ್ತೀನಿ. ಇನ್ಸ್ಟಾಗ್ರಾಮ್ ಲಿಂಕು ಡಿಸ್ಕ್ರಿಪ್ಷನು ಹಾಗೂ ಕಾಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ. ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ನೆಕ್ಸ್ಟ್ ನಿಮ್ಗೆ ಯಾವ ಟ್ರೈನ್ ವೀಡಿಯೋಸ್ ಬೇಕು ಅಂತ ನಂಗೆ ಇನ್ಸ್ಟಾಗ್ರಾಮಲ್ಲಿ ತಿಳಿಸಿದ್ರೆ ಅದನ್ನು 100% ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. 2 ನಿಮಿಷ ಹಾಲ್ಟ್ ನಂತರ ನಮ್ಮ ಟ್ರೈನ್ ಹಿಂದೂಪುರದಿಂದ ಹೊರಟಿದೆ. ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಗೌರಿಬಿದನೂರು. ಲಾಸ್ಟ್ ಟೈಮು ಈ ರೂಟಲ್ಲಿ ನಾನು ವೀಡಿಯೋ ಮಾಡಿದಾಗ KSR ಬೆಂಗಳೂರು ಟು ಹಿಂದೂಪುರ ಮೆಮು ಟ್ರೈನಲ್ಲಿ ಪ್ರಶಾಂತಿ ನಿಲಯಂಗೆ ಹೋಗ್ತಿತ್ತು ಆ ಟ್ರೈನು. ಆ ಟ್ರೈನ್ ಈಗ ಅನಂತಪುರದವ್ರಿಗೆ ಎಕ್ಸ್ಟೆಂಡ್ ಆಗಿದೆ. ಸೊ ಅದನ್ನು ಅನಂತಪುರದಿಂದ ಒಂದು ಸರಿ ಅಥವಾ ಬೆಂಗಳೂರಿಂದ ಒಂದು ಸರಿ ಎಂಡ್ ಮಾಡೋಣ ಅಂತಿದ್ದೀನಿ. ಹಿಂದೂಪುರ ಬಿಟ್ಟಿದ ಮೇಲೆ ನಮ್ಮದು ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಗೌರಿಬಿದನೂರು ಬಿಟ್ಟ ನಂತರ ಒಂದೇ ಸರಿ ಬೆಂಗಳೂರು ಕಂಟೋನ್ಮೆಂಟು. ಯಲಹಂಕ ಸ್ಟಾಪ್ ಇಲ್ಲ. ಸೊ ನಾನು ಯಲಹಂಕದಲ್ಲಿ ನಂಗೆ ಇನ್ನೊಂದು ಟ್ರೈನ್ ಇದೆ, ನೋಡೋಣ ಎಲ್ಲಾಗುತ್ತೋ ಅಲ್ಲಿ ಕ್ಯಾಚ್ ಮಾಡೋಣ. ಲಾಸ್ಟ್ ಟೈಮ್ ನಾನು ನಿಮ್ಗೆ ಹೇಳಿದ್ದೆ ಮಾಕ್ಲಿ ದುರ್ಗ ಅದೇನೈತೆ ಘಾಟ್ ಸೆಕ್ಷನ್ನು, ಅದನ್ನು ನಿಮ್ಗೆ ಒಂದು ಸರಿ ಡೇ ಟೈಮಲ್ಲಿ ತೋರಿಸ್ತೀನಿ. ಅಂದರೆ ಆವತ್ತು ಆ ಟ್ರೈನಲ್ಲಿ ಬರ್ಬೇಕಾದ್ರೆ ಲೆಫ್ಟ್ ಸೈಡಲ್ಲಿದ್ದೆ. ಟ್ರೈನ್ ಫುಲ್ಲು ಪ್ಯಾಕ್ ಇತ್ತು. ಸೊ ಇವತ್ತು ಒಂದು ಸ್ವಲ್ಪ ಟ್ರೈನ್ ಖಾಲಿ ಇದೆ. ನಿಮಗೆ ಇವತ್ತು ಖಂಡಿತ ಆ ಮಾಕ್ಲಿ ದುರ್ಗ ಸ್ಟ್ರೆಚ್ ಏನಿದೆ ತೊಂಡೆಬಾವಿಯಿಂದ ಒಟ್ರಹಳ್ಳಿವರೆಗೂ ಸ್ಟ್ರೆಚ್ ಏನಿದೆ ಆ ಸ್ಟ್ರೆಚ್ ಕವರ್ ಮಾಡೋಣ ಅಂತ ಇವತ್ತು ನಿಮಗೆ ಪೂರ್ತಿ ತೋರಿಸ್ತೀನಿ. ಹಾಗೆ ವಿಡಿಯೋ ಹೇಗೆ ಬರ್ತಿದೆ ಅಂತ ನೀವು ಕಾಮೆಂಟ್ ಮಾಡಿ ತಿಳಿಸಿ. ನೀವು ಒಂದು ಲೈಕು ಒಂದು ಕಾಮೆಂಟ್ ಮಾಡಿದ್ರೆ ಇನ್ನೂ ಹೆಚ್ಚಿನ ಜನಕ್ಕೆ ಶೇರ್ ಆಗುತ್ತೆ ಈ ವಿಡಿಯೋ. ಹೆಚ್ಚಿನ ಜನಕ್ಕೆ ಫೀಡ್ಸಲ್ಲಿ ಬರುತ್ತೆ. ಅದರಿಂದ ದೇವರಪಲ್ಲಿ ರೈಲ್ವೆ ಸ್ಟೇಷನ್ನ ಸ್ಕಿಪ್ ಮಾಡ್ತಿದೆ ನಮ್ಮ ಟ್ರೈನ್. ಈಗ ನಾವಿನ್ನೂ ಆಂಧ್ರ ಪ್ರದೇಶಲ್ಲಿ ಇದ್ದೀವಿ. ವಿಡಿಯೋ ನೋಡ್ತೀರಾ, ಲೈಕ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ. ವಿದ್ರಾಶ್ವತ ರೈಲ್ವೆ ಸ್ಟೇಷನ್ನ ನಮ್ಮ ಟ್ರೈನ್ ಸ್ಕಿಪ್ ಹೊಡಿತಿದೆ. ನಾವು ಆಲ್ರೆಡಿ ಕರ್ನಾಟಕಕ್ಕೆ ಎಂಟ್ರಿ ಆಗಿದ್ದೀವಿ. ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಲ್ಲಿದ್ದೀವಿ. ಈಗ ಮಳೆ ಬರುವ ಮುನ್ಸೂಚನೆ ಜಾಸ್ತಿ ಇದೆ. ನೋಡೋಣ, 2-3 ಟ್ರೈನು ಕ್ರಾಸಿಂಗ್ ಆಗುತ್ತೆ. ಎಲ್ಲೆಲ್ಲಾಗುತ್ತೆ ಅಂತ ನೋಡೋಣ.
ಫ್ರೆಂಡ್ಸ್, ಗೌರಿಬಿದನೂರಿಂದ ನೋಡ್ತಿರೋರು ಇದು ಯಾವ ನದಿಗೆ ಕಟ್ಟಿರೋ ಬ್ರಿಡ್ಜ್ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ನಮ್ಮ ಟ್ರೈನ್ ಈಗ ಗೌರಿಬಿದನೂರು ರೈಲ್ವೆ ಸ್ಟೇಷನ್ಗೆ ಬಂದಿದೆ, ಪ್ಲ್ಯಾಟ್ಫಾರಮ್ ನಂಬರ್ 2. ಆದಷ್ಟು ಬೇಗ ಗೌರಿಬಿದನೂರು ರೈಲ್ವೆ ಸ್ಟೇಷನ್ ಜಂಕ್ಷನ್ ಆಗುತ್ತೆ, ಯಾಕಂದರೆ ಇಲ್ಲಿಂದ ಚಿಕ್ಕಬಳ್ಳಾಪುರಕ್ಕೆ ಒಂದು ಲೈನು ಬರ್ತಿದೆ. ಸೊ ಆದಷ್ಟು ಬೇಗ ಆ ಕಾಮಗಾರಿ ಮುಗೀಲಿ, ಗೌರಿಬಿದನೂರಿಂದ ಚಿಕ್ಕಬಳ್ಳಾಪುರಕ್ಕೆ ಒಂದು ಹೊಸ ಲೈನ್ ಬರಲಿ. ಪ್ಲ್ಯಾಟ್ಫಾರಮ್ 2 ಗೌರಿಬಿದನೂರು. ಇಲ್ಲಿ ತುಂಬ ಎಕ್ಸ್ಪ್ಲೋರ್ ಮಾಡೋಂಥ ಜಾಗಗಳಿದ್ದಾವೆ, ಬಟ್ ನನಗೆ ಟೈಮ್ ಸಿಗ್ತಿಲ್ಲ, ಅದಕ್ಕಾಗಿ ಇನ್ನೂ ಬರ್ತಿಲ್ಲ. ಇಲ್ಲಿ ಗೌರಿಬಿದನೂರು, ಗುಡಿಬಂಡೆ, ಮಂಚನಹಳ್ಳಿ ಈ ಕಡೆ ತುಂಬ ಚೆನ್ನಾಗಿರೋ ಪ್ಲೇಸಸ್ ಇದ್ದಾವೆ. ಯಾಕಂದರೆ ನಾವು ಚಿಕ್ಕವಾಗೆಲ್ಲ ಇಲ್ಲಿ ತುಂಬ ಅಡ್ಡಾಡಿದ್ದೀನಿ. ಗೌರಿಬಿದನೂರಿಂದ ಯಾರ್ಯಾರು ನೋಡ್ತಿದ್ದೀರಾ ಹಾಯ್ ಅಂತ ಕಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ಮುಂಬೈಯಿಂದ ಬರ್ತಿರೋ ಟ್ರೈನ್ ಆಗಿರೋದ್ರಿಂದ ಸ್ವಲ್ಪ ಕಂಡೀಷನ್ ವರಷ್ಟಾಗಿ ಇರುತ್ತೆ. ಇದು ಪ್ರತಿದಿನ ರೈಲಾಗಿರುತ್ತೆ, ಕೊಯಂಬತ್ತೂರಿಂದ ಮುಂಬೈಗೆ, ಮುಂಬೈಯಿಂದ ಕೊಯಂಬತ್ತೂರಿಗೆ. 2 ನಿಮಿಷ ಹಾಲ್ಟ್ ನಂತರ ಗೌರಿಬಿದನೂರಿಂದ ಹೊರಟಿದೆ ನಮ್ಮ ರೈಲು. ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಸೀದಾ ಬೆಂಗಳೂರು ಕಂಟೋನ್ಮೆಂಟೆ. ಸದ್ಯಕ್ಕೆ ನಮ್ಮ ಕೋಚಲ್ಲಿ ನೋಡಿ ಎಷ್ಟು ಖಾಲಿ ಇದೆ ಅಂತ ಹೇಳ್ಬಿಟ್ಟು, ಖಾಲಿ ಇದೆ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಸೋಮೇಶ್ವರ ರೈಲ್ವೆ ಸ್ಟೇಷನ್ನ ಸ್ಕಿಪ್ ಮಾಡ್ತಿದೆ. ಫ್ರೆಂಡ್ಸ್, ಮೋಡ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಮೋಡ ತುಂಬ ಬ್ಲ್ಯಾಕ್ ಮೋಡ ಆಗಿಬಿಟ್ಟಿದೆ. ಮಳೆ ಅಂತೂ ಪಕ್ಕಾ ಬರುತ್ತೆ. ಬೆಂಗಳೂರಿಗೆ ಹೋಗೋದ್ರೊಳಗೆ ಮಳೆ ಅಂತೂ ಬರುತ್ತೆ. ಸೋಲಾರ್ ಪಾರ್ಕ್ ನೋಡಿ.
ನಮ್ಮ ಟ್ರೈನ್ ಈಗ ತೊಂಡೆಬಾವಿ ರೈಲ್ವೆ ಸ್ಟೇಷನ್ನ ಸ್ಕಿಪ್ ಮಾಡ್ತಿದೆ, ಬಟ್ ಸ್ಲೋ ಆಗಿ ಸ್ಕಿಪ್ ಮಾಡ್ತಿದೆ. ಈ ಕಡೆ ಯಾವುದೋ ಒಂದು ಟ್ರೈನ್ ನಿಂತೈತೆ, ಯಾವುದಂತ ನೋಡೋಣ. ಸ್ಪೇರ್ ಗೂಡ್ಸ್ ಕಾರ್ಗೋ ಟ್ರೈನು ತೊಂಡೆಬಾವಿ ರೈಲ್ವೆ ಸ್ಟೇಷನ್ನಲ್ಲಿ ನಮ್ಮ ಟ್ರೈನು ಸ್ಲೋ ಆಗಿ. ಈ ಹಿಂದಿಯವರು ನಾರ್ತ್ ಇಂಡಿಯಾದವ್ರು ಬರೋ ಟ್ರೈನ್ಗಳಲ್ಲಿ ಇದೆಲ್ಲ ಮಾಮೂಲಿ ನೋಡಿ. ಕಾಮನ್ ಸೆನ್ಸ್ ಇರಲ್ಲ, ಸಿವಿಕ್ ಸೆನ್ಸ್ ಇರಲ್ಲ, ಏನಿರಲ್ಲ, ಬಂದುಬಿಡ್ತಾರೆ. ಒಂಚೂರು ಕಾಮನ್ ಸೆನ್ಸ್ ಇಟ್ಕೊಳಲ್ಲ ಇವರು. ತೊಂಡೆಬಾವಿಯಲ್ಲಿ ನಿಲ್ಲಿಸ್ಬಿಟ್ಟಿದೆ ಅನ್ಅಫಿಷಿಯಲ್ ಹಾಲ್ಟು. ಇದು ನೋಡಿ, ಇದೇನು ನೋಡ್ತಿದ್ದೀರಾ, ACC ಸಿಮೆಂಟ್ದು ಫ್ಯಾಕ್ಟ್ರಿ ಇದು. ಫ್ರೆಂಡ್ಸ್, ಈಗಿನ ಚೆಕ್ ಮಾಡಿದೆ, ಯಲಹಂಕ ಕಾಚಿಗೂಡ ಟ್ರೈನ್ ಇನ್ನೇನು ಜಸ್ಟ್ 1 ಕಿಲೋಮೀಟರ್ ದೂರದಲ್ಲಿದೆ. ನೋಡೋಣ ಅದು ಕ್ರಾಸಿಂಗು. ಯಲಹಂಕ ಕಾಚಿಗೂಡ. ನೋಡಿ ಫ್ರೆಂಡ್ಸ್, ಅಲ್ಲಿ ಬೆಟ್ಟದ ಮೇಲೆ ಮನೆ. ಮೇ ಬಿ ಅದು ಘಾಟಿ ಸುಬ್ರಹ್ಮಣ್ಯ ಇರಬೇಕು. ಗೊತ್ತಿರೋರು ಯಾರಾದರೂ ಇದ್ದರೆ ಕಾಮೆಂಟ್ ಮಾಡಿ ತಿಳಿಸಿ, ವಿಡಿಯೋ ನೋಡ್ತಿದ್ರೆ. ಇಲ್ಲ ಅದು ಯಾವ ಊರು ಅಂತೇಳಿ ಕಾಮೆಂಟ್ ಮಾಡಿ ತಿಳಿಸಿ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಮಾಕ್ಲಿ ದುರ್ಗ ರೈಲ್ವೆ ಸ್ಟೇಷನ್ನ ನಿಧಾನಕ್ಕೆ ಸ್ಕಿಪ್ ಮಾಡ್ತಿದೆ. ಬಸವ ಎಕ್ಸ್ಪ್ರೆಸ್ಸು ಇನ್ನು 2 ಕಿಲೋಮೀಟರ್ ದೂರದಲ್ಲಿದೆ. ಎಲ್ಲಿ ಕ್ರಾಸ್ ಆಗುತ್ತೋ ನೋಡೋಣ. ಮೈಸೂರು ಟು ಬಾಗಲಕೋಟೆಗೆ ಹೋಗೋ ಬಸವ ಎಕ್ಸ್ಪ್ರೆಸ್ಸು ಮಾಕ್ಲಿ ದುರ್ಗ ಔಟರಲ್ಲಿ ಕ್ರಾಸಿಂಗ್ ಆಗ್ತಿದೆ. ಈ ಟ್ರೈನ್ನ ICF ಕೋಚಲ್ಲಿ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಈ LHB ಕೋಚಲ್ಲಿ ವಿಡಿಯೋ ಬೇಕಂದರೆ ಕಾಮೆಂಟ್ ಮಾಡಿ ತಿಳಿಸಿ.
ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಒಡ್ರಳ್ಳಿ ರೈಲ್ವೆ ಸ್ಟೇಷನ್ನ ಸ್ಕಿಪ್ ಮಾಡ್ತಿದೆ. ಈ ಒಡ್ರಳ್ಳಿ ರೈಲ್ವೆ ಸ್ಟೇಷನ್ ನೇಮ್ನ ಚೇಂಜ್ ಮಾಡ್ಬೇಕಂತ ಒಂದು ರಿಕ್ವೆಸ್ಟ್ ಮಾಡಿದ್ದಾರೆ. ಅದು ಅಪ್ರೂವಲ್ ಆಗುತ್ತೋ ಇಲ್ಲ ಗೊತ್ತಿಲ್ಲ. ನೇಮ್ ಬಂದುಬಿಟ್ಟು ಘಾಟಿ ಸುಬ್ರಹ್ಮಣ್ಯ ರೋಡ್ ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡಿದ್ದಾರೆ. ಚೇಂಜ್ ಆಗುತ್ತೇನೋ ಕಾದು ನೋಡೋಣ ಒಡ್ರಳ್ಳಿ ರೈಲ್ವೆ ಸ್ಟೇಷನ್ನ. ಸೊ ಇಲ್ಲಿಂದ ಒಂದು ಲೈನು ದೇವನಹಳ್ಳಿಗೆ ಹೋಗಿದೆ. ಅದು ಬಂದುಬಿಟ್ಟು ಬೆಂಗಳೂರು ಸಬರ್ಬನ್ ರೈಲ್ ಪ್ರಾಜೆಕ್ಟು 28 ಕಿಲೋಮೀಟ್ರು ಸ್ಟ್ರೆಚ್ಚು ಇಲ್ಲಿಂದ ದೇವನಹಳ್ಳಿವರೆಗೂ. ಮುಂದ್ಗಡೆ ಹೋಗಿದ ತಕ್ಷಣ ತೋರಿಸ್ತೀನಿ ರೀ ನಿಮಗೆ. ಫ್ರೆಂಡ್ಸ್, ಈ ಲೈನ್ ಏನು ನೋಡ್ತಿದ್ದೀರಾ, ಇದು ದೇವನಹಳ್ಳಿಗೆ ಹೋಗೋದು ಬೆಂಗಳೂರು ಸಬರ್ಬನ್ ರೈಲಿಂದು. ಫ್ರೆಂಡ್ಸ್, ರೀಲ್ಸು ಶಾರ್ಟ್ಸು ಎಲ್ಲ ಇನ್ಸ್ಟಾಗ್ರಾಮಲ್ಲಿ ಹಾಕ್ತಿರ್ತೀನಿ. ಹಾಗೆ ನಾನು ನೆಕ್ಸ್ಟ್ ಯಾವ ಟ್ರೈನ್ ಮಾಡ್ತೀನಿ, ನೆಕ್ಸ್ಟ್ ಯಾವ ವಿಡಿಯೋ ಬರುತ್ತೆ, ಹಾಗೆ ನೆಕ್ಸ್ಟ್ ಯಾವ ಟ್ರೈನ್ ಮಾಡ್ಬೇಕಂತಿದ್ದೀನಿ ಎಲ್ಲ ಪ್ರತಿಯೊಂದು ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಡೇಟ್ ಕೊಡ್ತಿರ್ತೀನಿ. ಹಾಗೆ ನಿಮ್ಮ ಫೇವ್ರೇಟ್ ಟ್ರೈನ್ಸ್ ಯಾವುದಿರುತ್ತೆ, ಫೇವ್ರೇಟ್ ರೂಟ್ ಯಾವುದಿರುತ್ತೆ ಅದನ್ನು ನಂಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ತಿಳಿಸಿದ್ರೆ ಖಂಡಿತವಾಗ್ಲೂ ನಾನು ಆ ಟ್ರೈನ್ ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡಿ, ಲಿಂಕು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಹಾಗೆ ಕಾಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ದೊಡ್ಡಬಳ್ಳಾಪುರ ಡಿಮಾರ್ಟ್, ದೊಡ್ಡಬಳ್ಳಾಪುರ ಔಟರಲ್ಲಿದೆ. ಇಲ್ಲೇ ಟೈಮ್ ಆಯಿತು. ಯಲಹಂಕದಲ್ಲಿ ಇದಕ್ಕೆ ಸ್ಟಾಪ್ ಇಲ್ಲ. ನೋಡೋಣ, ಇಲ್ಲೇನಾದರೂ ಸ್ಲೋ ಮಾಡಿದ್ರೆ ನಾನು ಇಲ್ಲೇ ಇಳ್ಕೊಂತೀನಿ. ನಿಲ್ಲಿಸಿದ್ರೆ ದೊಡ್ಡಬಳ್ಳಾಪುರ ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಆಗಿದೆ ನಮ್ಮ ಟ್ರೈನು. ಇಲ್ಲೇನಾದರೂ ನಿಲ್ಲಿಸಿದ್ರೆ ಸಿಗ್ನಲ್ ಏನೋ ರೆಡ್ ಇದೆ. ಈ ಕಡೆ ಪ್ಲ್ಯಾಟ್ಫಾರಮ್ ನೋಡಿ, ದೊಡ್ಡಬಳ್ಳಾಪುರ ರೈಲ್ವೆ ಸ್ಟೇಷನ್ ಅಂಡರ್ ಕನ್ಸ್ಟ್ರಕ್ಷನಲ್ಲಿದೆ. ಆರು ಗಂಟೆ 41 ನಿಮಿಷಕ್ಕೆ ದೊಡ್ಡಬಳ್ಳಾಪುರಕ್ಕೆ ನಮ್ಮ ಟ್ರೈನ್ ಬಂದಿದೆ. ಬಟ್ ಇಲ್ಲಿ ಅಫಿಷಿಯಲ್ ಸ್ಟಾಪ್ ಇಲ್ಲ. ಪ್ಲ್ಯಾಟ್ಫಾರಮ್ ನಂಬರ್ 3 ದೊಡ್ಡಬಳ್ಳಾಪುರ ರೈಲ್ವೆ ಸ್ಟೇಷನ್ನು. ಓಕೆ ಫ್ರೆಂಡ್ಸ್, ದೊಡ್ಡಬಳ್ಳಾಪುರ ರೈಲ್ವೆ ಸ್ಟೇಷನಲ್ಲಿ ನಮ್ಮ ಟ್ರೈನ್ ಸ್ಟಾಪ್ ಆಗಿದೆ. ಸೊ ನಾನು ಅದಕ್ಕೆ ಇಲ್ಲೇ ಇಳ್ಕೊಂತಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡಿ.